2024 ಲೋಕಸಭಾ ಚುನಾವಣೆ ಇನ್ನೇನು ಈಗಾಗಲೇ ಸಮೀಪಿಸುತ್ತಿದ್ದು, ಈ ಸಂಬಂಧ ಮಾನ್ಯ ಚುನಾವಣಾ ಆಯೋಗದ ಒಂದು ನಿರ್ದೇಶನದಂತೆ ನಾವು ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲಿ ನಮ್ಮ ನಡೆ ಮತಗಟ್ಟೆಯ ಕಡೆ ಎಂಬ ಒಂದು ಘೋಷವಾಕ್ಯದೊಂದಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು 21ನೇ ತಾರೀಕು ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂಬಂಧ ಎಲ್ಲ ಮತಗಟ್ಟೆ ಕೇಂದ್ರಗಳು ಸ್ವಚ್ಛವಾಗಿರಬೇಕು ಅಂತಂದ್ಬಿಟ್ಟು ಇವತ್ತು ನಾವು ಸ್ವಚ್ಛ ಶನಿವಾರ ಅಂತ ಎಲ್ಲ ಪೋಲಿಂಗ್ ಸ್ಟೇಷನ್ಸಲ್ಲಿ ಮತಗಟ್ಟೆಗಳಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಬಂಗಾರಪೇಟೆಯಲ್ಲೂ ಕೂಡ ಈ ಒಂದು ಮತಗಟ್ಟೆ ಕೇಂದ್ರದಲ್ಲಿ ನಮ್ಮ ಚೀಫ್ ಮುನ್ಸಿಪಲ್ ಆಫೀಸರ್ ಅವರು ಇವತ್ತು ಎಲ್ಲ ಪೌರ ಕಾರ್ಮಿಕರೊಂದಿಗೆ ಇವತ್ತು ಮತಗಟ್ಟೆ ಕೇಂದ್ರವನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ನಾಳೆ ಅಂದರೆ 21ನೇ ತಾರೀಕು ಇಲ್ಲಿ ಈ ನಮ್ಮ ಚುನಾವಣಾ ಆಯೋಗ ಹೊರಡಿಸಿರುವ ಒಂದು ಬಾವುಟವನ್ನು ಇಲ್ಲಿ ಆರಿಸಲಾಗುತ್ತದೆ. ಇಲ್ಲಿನ BLO ರವರೇ ಆ ಒಂದು ಬಾವುಟನ ಆರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ಜಾಗೃತರಾಗಬೇಕು, ಮತದಾನ ಜಾಗೃತಿ ಮೂಡಿಸಬೇಕು ಮತ್ತು ಮತಗಟ್ಟೆಯನ್ನು ಕೂಡ ಸ್ವಚ್ಛ ಸುಂದರಗೊಳಿಸಿ ಒಂದು ಪ್ರಜಾಪ್ರಭುತ್ವ ಹಬ್ಬವನ್ನು ಆಚರಿಸಬೇಕು ಅನ್ನೋದು ಎಲ್ಲರ ಒಂದು ಉದ್ದೇಶ ಆಗಿರ್ತದೆ. ಈ ಸಂಬಂಧ ನಾವು ಇವತ್ತು ಬಂಗಾರಪೇಟೆ ಕ್ಷೇತ್ರದ ಈ ಒಂದು ಪೊಲೀಸ್ ಸ್ಟೇಷನ್ಗೆ ನಾವೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದೀವಿ. ಎಲ್ಲ ಈ ಸುತ್ತಮುತ್ತಲು ಈ ಮತಗಟ್ಟೆ ಕೇಂದ್ರ ಸುತ್ತಮುತ್ತಲು ಪ್ರಾಂಗಣವೆಲ್ಲ ಕೂಡ ಸ್ವಚ್ಛಗೊಳಿಸಿರ್ತಾರೆ. ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನಾಳೆ ಸಾಧ್ಯವಾದಷ್ಟು ಎಲ್ಲ ಸಾರ್ವಜನಿಕರು, ನಮ್ಮ ವಿಶೇಷ ಚೇತನರು, ಎಲ್ಲ ಮತದಾರರು ಕೂಡ ಅವರವರ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿ ಏನು ನಮ್ಮ ನಡೆ ಮತಗಟ್ಟೆ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅನ್ನೋದು ನಾವು ನಿಮ್ಮ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ನಾನು ಎಲ್ಲರೂ ಕೂಡ ಕೋರ್ಕೊಳ್ತಾ ಇದ್ದೀನಿ. ನಾಳೆ ಬಾವುಟ ಹಾರಲಿದೆ. ಅದು ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಲ್ಲಿ ಚುನಾವಣೆ ಒಂದು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಆ ಒಂದು ಮಾಡೆಲನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಆ ಫ್ಲ್ಯಾಗನ್ನು ಹಾರಿಸ್ತೀವಿ. ಎಲೆಕ್ಷನ್ ಮುಗಿದ ಮೇಲೆ ಅದನ್ನು ನಾವು ಬಿಚ್ಚು